ಬನ್ನಿ ಇವತ್ತೊಂದು ಹಳೆಯ ಕಥೆ ಕೇಳೋಣ. ಈ ಕಥೆ ಜ್ಞಾನಕ್ಕೂ ಜಾಣ್ಮೆಗೂ ಇರೋ ವ್ಯತ್ಯಾಸವನ್ನ ತುಂಬಾ ಚೆನ್ನಾಗಿ ಹೇಳುತ್ತೆ. ಕಥೆಯ ಹೆಸರು 4 ಸ್ನೇಹಿತರ ಕಥೆ. ನೋಡಿ, ಬರೀ ಜ್ಞಾನ ಇದ್ರೆ ಸಾಕಾಗಲ್ಲ ಅಲ್ವಾ? ಅದನ್ನ ಯಾವಾಗ ಹೇಗೆ ಬಳಸ್ಬೇಕು ಅನ್ನೋದು ಗೊತ್ತಿರಬೇಕು. ಈ ಕಥೆ ಅದನ್ನೇ ನಮ್ಗೆಲ್ಲ ಹೇಳ್ಕೊಡುತ್ತೆ. ಸೊ ಪಾಂಡಿತ್ಯ ಅಂದ್ರೆ ಸ್ಕಾಲರ್ಶಿಪ್, ಸಾಮಾನ್ಯ ಜ್ಞಾನ ಅಂದ್ರೆ ಕಾಮನ್ ಸೆನ್ಸ್. ಇವೆರಡಕ್ಕೂ ಏನ್ ವ್ಯತ್ಯಾಸ? ಬರೀ ಪುಸ್ತಕ ಓದಿ ದೊಡ್ಡ ಪಂಡಿತರಾದ ತಕ್ಷಣ ನಾವು ಬುದ್ಧಿವಂತರಾಗ್ತೀವಾ? ಬಹುಶಃ ಇಲ್ಲ ಅನ್ಸುತ್ತೆ. ಈ ಪ್ರಶ್ನೆ ಇದೆಯಲ್ಲ, ಇದೇ ನಮ್ಮ ಇವತ್ತಿನ ಕಥೆಯ ಒಂದು ಮುಖ್ಯ ಭಾಗ. ಸರಿ, ಹಾಗಾದ್ರೆ ಕಥೆ ಶುರು ಮಾಡೋಣ. ಈ ಕಥೆ ಶುರುವಾಗೋದು ಒಂದು ಪುಟ್ಟ ಹಳ್ಳಿಯಲ್ಲಿ. ಅಲ್ಲಿ 4 ಜನ ಫ್ರೆಂಡ್ಸ್ ಇರ್ತಾರೆ. ವಿಶೇಷ ಅಂದ್ರೆ ಅವರಲ್ಲಿ 3 ಜನ ಮಹಾವಿದ್ವಾಂಸರು. ಇನ್ನೊಬ್ಬನಿಗೆ ಓದು ಬರಹ ಅಷ್ಟಕ್ಕಷ್ಟೇ, ಆದ್ರೆ ಕಾಮನ್ ಸೆನ್ಸ್ ಮಾತ್ರ ಜಾಸ್ತಿ. ಇವರು ಒಂದು ಪ್ರಯಾಣಕ್ಕೆ ಹೊರಡ್ತಾರೆ. ಆ ಪ್ರಯಾಣದಲ್ಲೇ ಜ್ಞಾನಕ್ಕೂ ಜಾಣ್ಮೆಗೂ ಇರೋ ಅಂತರ ಸ್ಪಷ್ಟವಾಗಿ ಗೊತ್ತಾಡುತ್ತೆ. ನೋಡೋಣ ಬನ್ನಿ. ಹೌದು, ಈ ಗ್ಯಾಂಗ್ನಲ್ಲಿ 3 ಜನ ಇದ್ರಲ್ಲ, ಅವರು ಅಸಾಧಾರಣ ಪಂಡಿತರು. ಎಲ್ಲಾ ಶಾಸ್ತ್ರ ಗ್ರಂಥಗಳನ್ನ ಓದಿ ಮುಗಿಸಿದವರು. ಆದ್ರೆ ಆ 4ನೇ ಫ್ರೆಂಡ್ ಇದಾನಲ್ಲ, ಅವನಿಗೆ ಈ ಪುಸ್ತಕದ ಜ್ಞಾನ ಏನೂ ಇರ್ಲಿಲ್ಲ. ಅವನತ್ರ ಇದ್ದಿದ್ದು ಒಂದೇ, ಅದು ಅಪಾರವಾದ ಕಾಮನ್ ಸೆನ್ಸ್. ಇನ್ನು ಆ ಪಂಡಿತರಿಗೆ ತಮ್ಮ ಜ್ಞಾನದ ಬಗ್ಗೆ ಸಿಕ್ಕಾಪಟ್ಟೆ ಅಹಂಕಾರ. ಅದಕ್ಕೆ ಅವ್ರು ಯಾವಾಗ್ಲೂ ಈ 4ನೇ ಸ್ನೇಹಿತನನ್ನ ಸ್ವಲ್ಪ ಕೀಳಾಗೆ ನೋಡ್ತಾ ಇದ್ರು. ಒಂದು ದಿನ ಏನಾಗುತ್ತೆ ಅಂದ್ರೆ, ಈ ಪಂಡಿತರಿಗೆಲ್ಲ ಒಂದು ಯೋಚನೆ ಬರುತ್ತೆ. ನಮ್ಮ ಜ್ಞಾನದಿಂದಲೇ ನಾವು ಜಗತ್ತನ್ನೇ ಗೆಲ್ಲಬಹುದು, ಯಾಕೆ ಹಳ್ಳಿಯಲ್ಲಿರ್ಬೇಕು ಅಂತ ಅನ್ಕೊಂಡು ಹಣ ಕೀರ್ತಿ ಎಲ್ಲಾ ಸಂಪಾದನೆ ಮಾಡಕ್ಕೆ ಬೇರೆ ನಗರಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ. ತಮ್ಮ ಬುದ್ಧಿವಂತಿಕೆಯನ್ನ ಜಗತ್ತಿಗೆ ತೋರ್ಸೋಕೆ ಅವ್ರಿಗೆ ತುಂಬಾನೇ ಆಸೆ ಇತ್ತು. ಆದ್ರೆ ಅವರು ಅನ್ಕೊಂಡಷ್ಟು ಸುಲಭವಾಗಿರಲಿಲ್ಲ ಆ ಪ್ರಯಾಣ. ಅವರು ಹೋಗ್ತಾ ಹೋಗ್ತಾ ಒಂದು ದಟ್ಟವಾದ ಕಾಡಿನೊಳಗೆ ಹೋಗ್ತಾರೆ. ಅಲ್ಲೇ ನೋಡಿ, ಅವರ ಜ್ಞಾನಕ್ಕೆ ನಿಜವಾದ ಪರೀಕ್ಷೆ ಕಾದಿತ್ತು. ಅವರಿಗೆ ಅಲ್ಲಿ ಏನೋ ಒಂದು ಸಿಗುತ್ತೆ, ಅದು ಆಶ್ಚರ್ಯಕರ, ಅಷ್ಟೇ ಅಪಾಯಕಾರಿ ಕೂಡ. ಅವರು ಕಾಡಿನ ಮಧ್ಯ ನಡ್ಕೊಂಡೋಗ್ಬೇಕಾದ್ರೆ ನೆಲದ ಮೇಲೆ ಏನೋ ಬಿದ್ದಿರೋದು ಕಾಣಿಸುತ್ತೆ. ಹತ್ರ ಹೋಗಿ ನೋಡಿದೆ, ಅದೊಂದು ಪ್ರಾಣಿಯ ಮೂಳೆಗಳು ಅಸ್ತವ್ಯಸ್ತವಾಗಿ ಬಿದ್ದಿದ್ದು. ನಿಜ ಹೇಳ್ಬೇಕಂದ್ರೆ ಇದೊಂದು ಎಚ್ಚರಿಕೆಯಾಗಿತ್ತು. ಆದ್ರೆ ಆ ಪಂಡಿತರಿಗೆ ಅದು ತಮ್ಮ ಜ್ಞಾನವನ್ನ ಪ್ರದರ್ಶನ ಮಾಡೋಕೆ ಸಿಕ್ಕ ಒಂದು ಅವಕಾಶದ ಹಾಗೆ ಕಾಣಿಸ್ತು. ಇಲ್ಲಿಂದ ನೋಡಿ ಕಥೆ ಒಂದು ಇಂಟ್ರೆಸ್ಟಿಂಗ್ ಟರ್ನ್ ತಗೊಳ್ಳುತ್ತೆ. ಆ ಮೂಳೆಗಳನ್ನ ನೋಡಿದ ತಕ್ಷಣ ಆ ವಿದ್ವಾಂಸರಿಗೆ ಭಯ ಆಗೋದಿಲ್ಲ. ಬದಮಿಗೆ ಅವರೊಳಗಿದ್ದ ಪಾಂಡಿತ್ಯದ ಅಹಂಕಾರ ಎಚ್ಚರವಾಗುತ್ತೆ. ತಮ್ಮ ಜ್ಞಾನವನ್ನ ಟೆಸ್ಟ್ ಮಾಡೋಕೆ ಇದಕ್ಕಿಂತ ಒಳ್ಳೆ ಚಾನ್ಸ್ ಸಿಗಲ್ಲ ಅಂತ ಅವರನ್ಕೋತಾರೆ. ಅವರಲ್ಲಿ ಒಬ್ಬನಂತೂ, ಅಬ್ಬಾ, ನಮ್ಮ ಶಕ್ತಿಯನ್ನ ತೋರ್ಸೋಕೆ ಇದಕ್ಕಿಂತ ಒಳ್ಳೆ ಅವಕಾಶ ಸಿಗಲ್ಲ, ಬನ್ನಿ ಈ ಪ್ರಾಣಿಗೆ ಮತ್ತೆ ಜೀವ ಕೊಡೋಣ ಅಂತ ಜೋರಾಗಿ ಹೇಳ್ತಾನೆ. ಅವನ ಮಾತುಗಳಲ್ಲೇ ಗೊತ್ತಾಗತ್ತೆ ಅವರಿಗೆ ತಮ್ಮ ಜ್ಞಾನದ ಬಗ್ಗೆ ಎಷ್ಟು ಅಹಂಕಾರ ಇತ್ತು ಮತ್ತು ಮುಂದೆ ಏನಾಗಬಹುದು ಅನ್ನೋ ಯೋಚನೆಯೇ ಇರ್ಲಿಲ್ಲ ಅಂತ. ತಕ್ಷಣ ಒಂದು ಪ್ಲಾನ್ ಕೂಡ ರೆಡಿ ಮಾಡ್ತಾರೆ. ಸ್ಟೆಪ್ 1, ಮೊದಲನೇ ಪಂಡಿತ ತನ್ನ ಜ್ಞಾನ ಬಳಸಿ ಆ ಅಸ್ಥಿಪಂಜರವನ್ನ ಸರಿಯಾಗಿ ಜೋಡಿಸ್ಬೇಕು. ಸ್ಟೆಪ್ 2, ಎರಡನೇವನು ಅದಕ್ಕೆ ಮಾಂಸ, ರಕ್ತ, ಚರ್ಮ ಎಲ್ಲವನ್ನೂ ಸೃಷ್ಟಿಸಬೇಕು. ಇನ್ನು ಫೈನಲ್ ಸ್ಟೆಪ್ 3, ಮೂರನೇವನು ಮಂತ್ರಗಳನ್ನ ಹೇಳಿ ಅದಕ್ಕೆ ಜೀವ ತುಂಬಬೇಕು. ಕೇಳೋಕೆ ಎಷ್ಟೊಂದು ಸಿಸ್ಟಮ್ಯಾಟಿಕ್ ಆಡಿದೆ ಅಲ್ವಾ? ಆದ್ರೆ ಅವರ ಈ ಡೇಂಜರಸ್ ಪ್ಲಾನ್ ಶುರುವಾಗೋಕು ಮುಂಚೆ ಅಲ್ಲಿ ವಿವೇಕದ ಒಂದು ಧ್ವನಿ ಕೇಳಿಸುತ್ತೆ. ಹೌದು, ಆ 4ನೇ ಸ್ನೇಹಿತ, ಅವನಿಗೆ ಅಪಾಯದ ಮುನ್ಸೂಚನೆ ಸಿಕ್ಕಿತ್ತು. ಅವನು ಎಚ್ಚರಿಸೋಕೆ ಮುಂದೆ ಬರ್ತಾನೆ. ಅವನು ಅವರನ್ನ ತಡೆಯೋಕೆ ಪ್ರಯತ್ನ ಪಡ್ತಾನೆ. ಅಯ್ಯೋ ನಿಲ್ಸಿ, ನೀವ್ ಜೋಡ್ಸಿರೋದು ಒಂದು ಸಿಂಹದ ಅಸ್ಥಿಪಂಜರ. ಒಂದು ವೇಳೆ ನೀವದಕ್ಕೆ ಜೀವ ಕೊಟ್ರೆ ಅದು ನಮ್ಮೆಲ್ಲರನ್ನೂ ಕೊಂದುಹಾಕುತ್ತೆ ಖಂಡಿತ ಅಂತ ಹತಾಶೆಯಿಂದ ಕಿರುಚ್ತಾನೆ. ಆದರೆ ಅವರು ಅವನ ಮಾತು ಕೇಳಿದ್ರಾ? ಇಲ್ಲ. ಪಾಂಡಿತ್ಯದ ಅಹಂಕಾರದಲ್ಲಿ ಮುಳುಗಿದ್ದ ಅವರು ಆ ಸ್ನೇಹಿತನ ಎಚ್ಚರಿಕೆಯನ್ನ ಕಿವಿಗೆ ಹಾಕೊಳ್ಳೇ ಇಲ್ಲ. ಅವರ ಈ ಒಂದು ನಿರ್ಧಾರವೇ ಅವರ ಹಣೆಬರಹವನ್ನ ಬರೆದುಬಿಟ್ಟು. ತನ್ನ ಮಾತಿಗೆ ಬೆಲೆ ಇಲ್ಲ ಅಂತ ಗೊತ್ತಾದ್ಮೇಲೆ ಆ ಜಾಣ ಸ್ನೇಹಿತ, ಸರಿ ಹಾಗಾದ್ರೆ ನಾನೊಂದ್ ಕೆಲ್ಸ ಮಾಡ್ತೀನಿ, ನಾನೀ ಮರ ಹತ್ತೋವರೆಗೂ ಸ್ವಲ್ಪ ಕಾಯಿರಿ, ಆಮೇಲೆ ನಿಮ್ಗಿಷ್ಟ ಬಂದಿದ್ದನ್ನ ಮಾಡಿ ಅಂತ ಹೇಳ್ತಾನೆ. ತನ್ನನ್ನ ತಾನು ಉಳಿಸ್ಕೊಳ್ಳೋಕೆ ಅವನು ಹತ್ರಬಲ್ಲೇ ಇದ್ದ ಒಂದು ಮರವನ್ನ ಹತ್ತಿ ಕೂತ್ಕೊಳ್ತಾನೆ. ಆಯ್ತು, ಈಗ ಕಥೆಯ ಕ್ಲೈಮ್ಯಾಕ್ಸ್, ಆ ದುರಂತ ಕ್ಷಣ ಬಂದೇ ಬಿಡ್ತು. ಬರೀ ಪುಸ್ತಕದ ಜ್ಞಾನದಿಂದ ಬಂದ ಅಹಂಕಾರ ಹೇಗೆ ವಿನಾಶಕ್ಕೆ ಕಾರಣವಾಗುತ್ತೆ ಅನ್ನೋದಕ್ಕೆ ಈ ಕ್ಷಣವೇ ಸಾಕ್ಷಿ. 3ನೇ ಪಂಡಿತ ತನ್ನ ಮಂತ್ರಗಳನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ ಮತ್ತು ಕಣ್ಣು ಮುಚ್ಚಿ ತೆರೆಯದರೊಳಗೆ ಆ ನಿರ್ಜೀವ ಮೂಳೆಗಳ ರಾಶಿ ಒಂದು ಭಯಂಕರ ಸಿಂಹವಾಗಿ ಗರ್ಜಿಸುತ್ತಾ ಎದ್ದು ನಿಲ್ಲುತ್ತೆ. ಅವರು ಏನನ್ನ ಸೃಷ್ಟಿಸಿದ್ರೋ ಅದೇ ಅವರ ಸಾವಿಗೆ ಕಾರಣವಾಯಿತು. ಆ ಸಿಂಹ ಎದ್ದ ತಕ್ಷಣ ಆ 3 ವಿದ್ವಾಂಸರ ಮೇಲೆ ಎರಗಿ ಅವರನ್ನ ಕೊಂದು ಹಾಕಿತು. ಅವರ ಜ್ಞಾನದ ಅಹಂಕಾರಕ್ಕೆ ಸಿಗಬೇಕಾದ ಶಿಕ್ಷೆ ತಕ್ಷಣವೇ ಸಿಗ್ಬಿಡ್ತು.
ಹೀಗೆ ಆ ಮೂವರು ಪಂಡಿತರ ಕತೆ ಮುಗೀತು. ಆದರೆ ಮರದ ಮೇಲೆ ಕೂತಿದ್ದ ಆ ಜಾಣ ಸ್ನೇಹಿತ ಮಾತ್ರ ಬದುಕೊಳಿದ. ಹಾಗಾದ್ರೆ ಈ ಇಡೀ ಕಥೆಯಿಂದ ನಾವೇನ್ ಕಲಿಬೇಕು? ಈ ಕಥೆಯ ನೀತಿ ಏನು? ಹಾಗಾದ್ರೆ ನಿಜವಾದ ಸಾಮಾನ್ಯ ಜ್ಞಾನ ಅಂದ್ರೆ ಏನು? ಅದು ಬರೀ ತಲೆಯಲ್ಲಿ ಇನ್ಫಾರ್ಮೇಷನ್ ತುಂಬ್ಕೊಳ್ಳೋದಲ್ಲ. ಬದಲಿಗೆ ನಮ್ಮಲ್ಲಿರೋ ಜ್ಞಾನವನ್ನ ಯಾವಾಗ, ಎಲ್ಲಿ ಮತ್ತು ಮುಖ್ಯವಾಗಿ ಹೇಗೆ ಬಳಸ್ಬೇಕು ಅಂತ ತಿಳಿಯೋ ಪ್ರಾಯೋಗಿಕ ಜಾಣ್ಮೆ. ನಮ್ಮ ಜ್ಞಾನವೇ ನಮ್ಗೆ ಅಪಾಯ ತರದ ಹಾಗೆ ನೋಡ್ಕೊಳ್ಳೋ ಬುದ್ಧಿವಂತಿಕೆ ಇದೆಯಲ್ಲ, ಅದೇ ಕಾಮನ್ ಸೆನ್ಸ್. ಹಾಗಾಗಿ ಈ ಕಥೆಯಿಂದ ನಮ್ಗೆ ಸಿಕ್ಕೋ ಅತಿ ದೊಡ್ಡ ಪಾಠ ಅಂದ್ರೆ ಇದು: ಸಾಮಾನ್ಯ ಜ್ಞಾನವಿಲ್ಲದ ವಿದ್ಯೆ ವೇಸ್ಟ್. ಅಷ್ಟೇ ಅಲ್ಲ, ಕೆಲವೊಮ್ಮೆ ತುಂಬಾನೇ ಡೇಂಜರಸ್ ಕೂಡ. ಕಥೆ ಶುರುವಾದಾಗ ನಾವೊಂದು ಪ್ರಶ್ನೆ ಕೇಳಿದ್ಲಿ ಅಲ್ವಾ? ಅದಕ್ಕೆ ಇದಕ್ಕಿಂತ ಒಳ್ಳೆ ಉತ್ತರ ಬೇಕಾ? ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಜ್ಞಾನವೇ ಶಕ್ತಿ, ನಾಲೆಜ್ ಇಸ್ ಪವರ್ ಅಂತ ನಾವೆಲ್ಲ ಹೇಳ್ತೀವಿ. ಅದು ನಿಜ. ಆದ್ರೆ ಆ ಶಕ್ತಿಯನ್ನ ಯಾವಾಗ ಬಳಸ್ಬಾರ್ದು ಅಂತ ಗೊತ್ತಿರೋದೇ ನಿಜವಾದ ಜಾಣಮೆ ಅಲ್ವಾ? ಇದರ ಬಗ್ಗೆ ಯೋಚನೆ ಮಾಡಿ.